ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವನ್ ಮಾಡ್ತಿರೋ ನಮಸ್ಕಾರಗಳು. ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯನ ತಿಳಿಸ್ಕೊಡ್ತೇನೆ. ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ, ಉದ್ಯೋಗದಲ್ಲಿ ಈ ಹಿಂದೆ ಮಾಡ್ತಕ್ಕಂಥ ಎಲ್ಲ ಉದ್ಯೋಗದ ಒಂದು ಚೇತರಿಕೆಗೆ ಕಾಣಲಿಕ್ಕಿದೆ. ಯಾವುದೇ ಲಾಸಸ್ ಆಗಿದ್ರು ಬಿಸ್ನೆಸ್ ಅಲ್ಲಿ ಅದನ್ನ ಲಾಭವಾಗಿ ಕನ್ವರ್ಟ್ ಮಾಡ್ತೀರಾ. ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಆರ್ಥಿಕದಲ್ಲಿ ಈ ಹಿಂದೆ ಮಾಡ್ತಕ್ಕಂಥ ಹೂಡಿಕೆಗಳಾಗ್ಬೋದು, ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಯಾವುದು ಬಂದಿಲ್ಲ ಅಂತ ಒಂದು ನೀವು ವಿಚಾರ ಮಾಡ್ತಿರೋ ಅಥವಾ ಬರೋದಿಲ್ಲ ಅಂತ ಯೋಚನೆ ಮಾಡಿದ್ರು, ಅದು ಈ ತಿಂಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಹಳೆ ಸಾಲಗಳಾಗ್ಬೋದು ಅಥವಾ ನೀವು ಕೊಟ್ಟಂತ ಒಂದು ಹಣಕಾಸಿನ ಒಂದು ಸಹಾಯ ಆಗ್ಬೋದು, ಈ ತಿಂಗಳಲ್ಲಿ ನಿಮಗೆ ರಿಟರ್ನ್ ಬರ್ತಕ್ಕಂಥ ವಿಚಾರ ಇದೆ. ಪ್ರೇಮ ಮತ್ತು ಕುಟುಂಬದ ವಿಚಾರ ನೋಡ್ಬೇಕು ಅಂತಂದ್ರೆ, ಪ್ರೇಮ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಸುಖಮಯವಾಗಿ ಜೀವನ ಮಾಡ್ತೀರಾ. ಕುಟುಂಬದ ವಿಚಾರ ಬಂತು ಅಂತಂದ್ರೆ, ಗುರು ಹಿರಿಯರ ಮಾರ್ಗದರ್ಶನ ಬಹಳ ಒಳ್ಳೆಯದು. ಮನೆಯಲ್ಲಿ ವಯಸ್ಸಾದ ವ್ಯಕ್ತಿಗಳಿದ್ರೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಅವ್ರನ್ನ ಗಮನವಿಟ್ಟು ನೋಡ್ಕೊಳ್ಳೋದು ಬಹಳ ಒಳ್ಳೆಯದು. ಆರೋಗ್ಯದ ವಿಚಾರ ಬಂತು ಅಂದರೆ, ಆರೋಗ್ಯದಲ್ಲಿ ನಿಮಗೆ ಸ್ವಂತ ಆರೋಗ್ಯದ ಮೇಲೆ ಕಾಳಜಿ ಇರುವುದಿಲ್ಲ, ಮನೆಯವರ ವ್ಯಕ್ತಿಗಳ ಮೇಲೆ ತುಂಬ ಕಾಳಜಿನ ತೋರಿಸ್ತೀರಾ. ಆದರೆ ನಿಮ್ಮ ಆರೋಗ್ಯದಲ್ಲಿ ಸ್ಥಿತಿಗತಿಗಳು, ನಿಮ್ಮ ವಿಚಾರಗಳು ಸ್ವಲ್ಪ ಸಮಸ್ಯೆ ಇದೆ. ಸ್ವಲ್ಪ ಗಮನ ಇಟ್ಕೊಂಡು ವಿಚಾರ ಮಾಡೋದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಈ ಒಂದು ಪರಿಹಾರ ಮಾರ್ಗಗಳನ್ನು ಸೂಚಿಸೋದಾದ್ರೆ, ನೀವು ತಾಳ್ಮೆಯಿಂದ ವಿಚಾರ ಮಾಡಿ, ತೊಂದರೆ ಇಲ್ಲ. ಆದರೆ ಅತಿಯಾದ ಒಂದು ಮೂರನೇ ವ್ಯಕ್ತಿಗಳ ನಂಬಿಕೆ ಒಳ್ಳೆಯದಲ್ಲ. ಜೊತೆಗೆ ಆರೋಗ್ಯದ ಮೇಲೆ ಗಮನ ಹರಿಸಬೇಕು. ಎಲ್ಲ ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಪರಿಹಾರ ಮಾರ್ಗಗಳನ್ನು ಸೂಚಿಸೋದಾದ್ರೆ, ವೃಶ್ಚಿಕ ರಾಶಿಯವರು ಶುಕ್ರವಾರ ತಾಯಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಅಥವಾ ಕುಂಬಳಕಾಯಿ ದೀಪವನ್ನು ಹಚ್ಚಿ ಬರೋದ್ರಿಂದ ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಸೌಮ್ಯ ಸ್ವಭಾವದ ಆಗಿದ್ರೂ ಕೂಡ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಆರೋಗ್ಯದಲ್ಲಿ ಹೆಚ್ಚಿನ ಗುಣಮಟ್ಟವನ್ನ, ಹೆಚ್ಚಿನ ವ್ಯವಸ್ಥೆಯನ್ನ ಅಪೇಕ್ಷೆ ಮಾಡ್ತೀರಾ. ಇದಾಗಿತ್ತು ಈ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.